ಎಷ್ಟು ಅನುದಾನ ಬರಬೇಕಾಗಿತ್ತು ಕರಗಕ್ಕೆ? ಯಾರು ತಡೆ ಹಿಡಿದಿದ್ದು? ಈಗ ಕರಗ ಹೆಂಗೆ ನಡೀತು? ಯಾರು ದುಡ್ಡಲ್ಲಿ ನಡೀತು? ಸರ್ 1.5 ಕೋಟಿ ಹಣ ಮೀಸಲಿಟ್ಟಿದೆ, ಸರ್ಕಾರ ಕೊಡಲೇಬೇಕಂತ ಹೇಳಿದೆ. ಇದು ಸರ್ಕಾರ ಗಮನಕ್ಕೆ ತರ್ತಾ ಇದ್ದೀನಿ. ಇದುವರೆಗೂ ನಮಗೆ ದುಡ್ಡು ಬಂದಿಲ್ಲ. ನಾವು ಕರಗ ಎತ್ತೋ ಪೂಜಾರಿಗಳು ಮತ್ತು ಕಮಿಟಿ ಮೆಂಬರು ಬಾಲಕೃಷ್ಣ ಸೂರ್ಯ ಅವರು ನಾವು 3 ಜನ ದುಡ್ಡು ಹಾಕಿ ಇಷ್ಟು ದಿವಸ ಜಾತ್ರೆ ನಡೆಸಿರೋದು. ನಿನ್ನೆ ಕೊಡ್ತೀನಿ ಅಮೌಂಟು ಅಂತ ಹೇಳಿದ್ರು. ಇವತ್ತು ಹೇಳ್ತಾರೆ ಗೋರ್ಮೆಂಟ್ ಹಾಲಿಡೇ ಆಮೇಲೆ ತಗೊಳ್ಳಿ ಅಂತ ಹೇಳ್ತಾರೆ. ಇದನ್ನು ನಾನು ಸರ್ಕಾರ ಗಮನಕ್ಕೆ ತರಬೇಕಾಗಿತ್ತು, ಮಾಧ್ಯಮ ಮುಖಾಂತರ ತರ್ತಾ ಇದ್ದೀನಿ. ಎಷ್ಟು ಕೊಡಬೇಕಾಗಿತ್ತು ಸರ್? ಯಾರು ತಡೆ ಹಿಡಿದಿರೋದು? ಎಲ್ಲಿ ತಡೆ ಆಯಿತು ದುಡ್ಡಿಗೆ? ಸರ್ ಬಜೆಟಲ್ಲಿ 1.5 ಕೋಟಿ ಹಣ ಮೀಸಲಿಟ್ಟಿದೆ. ಇದರಲ್ಲಿ ಒಂದೇ ₹1 ರಿಲೀಸ್ ಆಗಿಲ್ಲ. ನಾವು 3 ಜನ ಹಾಕಿ ದುಡ್ಡು ಕರಗ ಮಾಡ್ತಾ ಇದ್ದೀರಿ. ಎಲ್ಲಿ ತಡೆ ಆಯ್ತು ಸರ್? ಇಲ್ಲಿ ಲೋಕಲ್ ಯಾರು ಇಂಟರ್ಫಿಯರ್ ಆದ್ರೆ ಹೆಂಗೆ ಸರ್? ಸರ್ ಇದರಲ್ಲಿ ನಮ್ಮ ಜನಾಂಗದಲ್ಲಿ PR ರಮೇಶ್ ಅವರು ಎಂಟ್ರಿ ಆಗಿದ್ದಾರೆ. ದುಡ್ಡು ಕೊಡಬಾರ್ದು, ಹೆಂಗ್ ಮಾಡ್ತಾರೆ ನೋಡೋಣ ಅಂತ ಅವ್ರು ಎಂಟ್ರಿ ಆಗಿದ್ದಾರೆ. ಅದು ಬಿಟ್ಟರೆ ಸ್ವಲ್ಪ ಸ್ಥಳೀಯರು ಎಂಟ್ರಿ ಆಗಿದ್ದಾರೆ. ಮತ್ತು ಇವರು ಯಾರು ಮುಜರಾಯಲ್ಲಿ ಸ್ವಲ್ಪ ಅಧಿಕಾರಿಗಳು ಅವರು ಮಾಡ್ತೀರಿ ಅಂದರೆ ಉಡಾಪೆ. ಇದು ವಿಶ್ವವಿಖ್ಯಾತ ಬೆಂಗಳೂರು ಕರಗ ಅಂದರೆ ಏನಂತ ಇವತ್ತು ನಾನು ಇದೆಲ್ಲ ಹೇಳ್ತಾ ಇರಲಿಲ್ಲ. ಯಾಕಂದರೆ ಸ್ವಲ್ಪ ಬೆಳಿಗ್ಗೆ ಮೆಸೇಜ್ ಬಂತು, ಮುಜರಾಯಿ ಕೊಟ್ಬಿಟ್ಟಿದೆ ದುಡ್ಡು, ಅವ್ರು ಮಾಡ್ತಾ ಇದ್ದಾರೆ ಅಂತಲ್ಲ. ಆದರೆ ಇದು ನಮ್ಮ ಜನಾಂಗಕ್ಕೂ ಮತ್ತು ಪ್ರತಿಯೊಬ್ಬರಿಗೂ ವಿಷಯ ತಿಳಿಸ್ತಾ ಇದ್ದೀನಿ. 1.5 ಕೋಟಿ ಏನು ಮೀಸಲಿಟ್ಟಿದೆಯೋ ಇದುವರೆಗೂ ₹1 ದುಡ್ಡು ಬಂದಿಲ್ಲ. ನಾವೇ ದುಡ್ಡು ಹಾಕಿ ಕರಗ ಮಾಡ್ತಾ ಇರೋದು. ಇದನ್ನು ನಾನು ಮಾಧ್ಯಮ ಮುಖಾಂತರ ತಿಳಿಸ್ತಾ ಇದ್ದೀನಿ. ಒಂದು ವಾರ ಮುಂಚೆ 50 ಲಕ್ಷ ರಿಲೀಸ್ ಮಾಡಿಬಿಡೋರು. ಆಮೇಲೆ ನಾವು ಒಂದು ಬಿಲ್ಲೆಲ್ಲ ಇದು ಮಾಡಿದ್ಮೇಲೆ ನಾವು ಅದೇ ಥರ ಹೂವದವ್ರಿಗೆ, ಲೈಟಿಂಗ್ಸ್ ಅವ್ರಿಗೆ ಪ್ರತಿಯೊಬ್ಬರಿಗೂ ಅರ್ಧ ಕೊಟ್ಬಿಟ್ಟು ಕರಗ ಆಗಿ 2 ದಿವಸಕ್ಕೆ ತಗೊಳ್ಳಿ ಅಂತ ಹೇಳ್ತಾ ಇದ್ರಿ. ಇದು ಈ ಸಲ ಅದನ್ನು ಮಾಡಿಲ್ಲ, ಅದು ಪೆಂಡಿಂಗ್ ಇಟ್ಟಿದ್ದಾರೆ. ಏನಂತಾರೆ ಸರ್ ಅಧಿಕಾರಿ ನೀವು ಕೇಳಿದಾಗ? ನೀವು ನಿನ್ನೆ CM ಕೂಡ ಈಗ ಗಮನಕ್ಕೆ ತರ್ತೀನಿ ಸರ್. ಇದು ಏನಂದ್ರೆ ನಮಗೆ ಸರ್ಕಾರ ನಮಗೆ ಫುಲ್ ಸ್ಪಂದಿಸ್ತಾ ಇದೆ, ಅವ್ರ ಗಮನಕ್ಕೆ ಇದಿಲ್ಲ. ಇದು ಅವ್ರೇನು ಅನ್ಕೊಂಡಿದ್ದಾರೆ, ಹೋಗಿದೆ ದುಡ್ಡು ಹೋಗಿದೆ, ವಿಜೃಂಭಣೆಯಿಂದ ನಡೀತಾ ಇದೆ ಅಂತ ಅನ್ಕೊಂಡಿದ್ದಾರೆ. ಈ ಅಧಿಕಾರಿಗಳು ಮಾಡೋ ಕೆಲಸ ಅವ್ರಿಗೆ ಗೊತ್ತಾಗಿಲ್ಲ. ಅದನ್ನ ನಾನು ಮಾಧ್ಯಮ ಮುಖಾಂತರ ತಿಳಿಸ್ತಾ ಇದ್ದೀನಿ. ಅವ್ರು ಏನು 1.5 ಕೋಟಿ ಅಂತ ಕರಗಕ್ಕೆ ಮೀಸಲಿಟ್ಟಿದಾರೋ ಒಂದೇ ₹1 ಕೊಟ್ಟಿಲ್ಲ ಇನ್ನ. ಸರ್ ಮುಜರಾಯಿ ಇಲಾಖೆ ರಾಮಲಿಂಗ ರೆಡ್ಡಿ ಅವ್ರನ್ನ ಮೀಟ್ ಆಗಿದ್ದಾರೆ ಸರ್. ಅವ್ರ ಗಮನಕ್ಕೂ ಇದು ತಂದಿಲ್ಲ. ಅವ್ರ ಗಮನಕ್ಕೂ ಅಂದ್ರೆ ಸರ್ಕಾರ ಅಂದ್ರೆ ರಾಮಲಿಂಗ ರೆಡ್ಡಿ ಸರ್, ಅವ್ರ ಗಮನಕ್ಕೂ ಇದು ಇಲ್ದಿರ ಮಾಡ್ತಾ ಇದ್ದಾರೆ. ನಾನು ಮಾಧ್ಯಮ ಮುಖಾಂತರ ನಮಗೆ ಟೈಮ್ ಇಲ್ಲ, ನಿಮಗೆ ಗೊತ್ತು, ನಮಗೆ ಇಲ್ಲಿ ಪೂಜೆಗಳು ನಡೀತಾನೆ ಇದೆ. ಮಾಧ್ಯಮ ಮುಖಾಂತರ ನಾನು ರಾಮಲಿಂಗ ರೆಡ್ಡಿ ಸರ್ ಗಮನಕ್ಕೂ ತರ್ತಾ ಇದ್ದೀನಿ. ಇದು ನಮಗೆ ಯಾವ್ದು 1.5 ಕೋಟಿ ಅಂತ ಮೀಸಲಿಟ್ಟಿದ್ರು ಅದು ಯಾವುದು ನಮ್ಮ ವಿಶ್ವವಿಖ್ಯಾತ ಬೆಂಗಳೂರು ಕರಗಕ್ಕೆ ರಿಲೀಸ್ ಆಗಿಲ್ಲ. ಈಗ ನಿಮ್ಗೆ ಏನು ಸಮಸ್ಯೆ ಆಗ್ತದೆ ಸರ್? ಈಗ ದುಡ್ಡು ರಿಲೀಸ್ ಅಡ್ವಾನ್ಸ್ ಸರ್ ಈಗ ನೋಡಿ, ಈಗ ಹೂವು ಎಲ್ಲ ಡೆಕೋರೇಷನ್ ತೆಗಿಸ್ತಾ ಇದ್ದೀನಿ. ಇವಾಗ ರೆಡಿ ಮಾಡ್ಬೇಕಂದ್ರೆ ಅವ್ರಿಗೆ 25 ಲಕ್ಷ ಕೊಟ್ರೇನೆ ಅವ್ರು ನಾನು ಹೂವು ಹಾಕೋದಂತ ಕೂತಿದ್ದಾರೆ. ಇವಾಗ ನಾನು ಅದನ್ನೆಲ್ಲ ವೆಯ್ಟ್ ಮಾಡೋಕ್ಕಾಗಲ್ಲ. ಇವತ್ತು ಸಂಜೆ 6,000 ಮಲ್ಲಿಗೆ ಹೂವು ಹಾರ ಬೇಕು ವೀರಕುಮಾರ್ಗೆ, ಪ್ರತಿಯೊಂದು ಮಾಡಬೇಕು. ಇವಾಗ ಇರೋದು ನನಗೆ ಟೈಮು ಇನ್ನು 5 ಅವರ್ ಅಷ್ಟೇ. ಅವ್ರಿಗೆಲ್ಲ ನಾನು ಇವಾಗ 40 ಲಕ್ಷ ಪೇಮೆಂಟ್ ಮಾಡಬೇಕು. ನನಗಿರೋದು ಟೈಮ್ 5 ಅವರ್. ಆದರೆ ಅವ್ರಿಗೆ ಕೆಲಸ ಮಾಡೋಕೆ 5 ಅವರು, ನಾನು 1 ಅವರಲ್ಲಿ ಅವ್ರಿಗೆ 40 ಲಕ್ಷ ಕೊಡಬೇಕು. ಇವ್ರು ಹೇಳ್ತಾರೆ ಗೋರ್ಮೆಂಟ್ ಹಾಲಿಡೇ ಅಂತ. ನಾನು ಅವ್ರಿಗೇನು ಮಾಡೋಕ್ಕಾಗಲ್ಲ, ಹೂವದವ್ರಿಗೆಲ್ಲ ನಾನು ಮಾಡಲೇಬೇಕು, ಇಲ್ಲಾಂದರೆ ಜಾತ್ರೆ ತೊಂದರೆ ಆಗುತ್ತೆ. ಆ ಥರ ಪರಿಸ್ಥಿತಿ ಇಲ್ಲ. ಅದಕ್ಕೆಲ್ಲ ಅವಕಾಶ ಕೊಡಲ್ಲ, ನಾನು ಮಾಡ್ತೀನಿ. ಆದರೆ ಸರ್ಕಾರ ಗಮನಕ್ಕೆ ತರ್ತಾ ಇದ್ದೀನಿ, ಇದಕ್ಕೆಲ್ಲ ಅವಕಾಶ ಕೊಡಲ್ಲ. ವಿಶ್ವವಿಖ್ಯಾತ ಬೆಂಗಳೂರು ಕರಗ ಅಂತ ಏನಿದೆಯೋ ಅದು ವಿಜೃಂಭಣೆಯಿಂದ ಆಗ್ತಾ ಇದೆ, ವಿಜೃಂಭಣೆಯಿಂದ ಆಗುತ್ತೆ. ಆದರೆ ಇದನ್ನು ಸರ್ಕಾರ ಗಮನಕ್ಕೆ ತರ್ತಾ ಇದ್ದೀನಿ. ಇದರಲ್ಲಿ ಯಾವುದೇ ಇವ್ರು 1.5 ಕೋಟಿ ಏನು ಮೀಸಲಿಟ್ಟಿದ್ದಾರೋ ಆ ದುಡ್ಡು ಬಂದಿಲ್ಲ. ಇವಾಗ ಏನು ನಾನು ಇವ್ರಿಗೆಲ್ಲ ಪೇಮೆಂಟ್ ಮಾಡಬೇಕು ನಾನು ಮಾಡ್ತೀನಿ, ಅದು ನಮಗೆ ದೇವ್ರ ಶಕ್ತಿ ಕೊಟ್ಟಿದೆ. ಆದರೆ ಇದು ನಾನು ಮಾಧ್ಯಮ ಮುಖಾಂತರ ತರ್ತಾ ಇದ್ದೀನಿ. ಸ್ವಲ್ಪ ರಾಂಗ್ ಮೆಸೇಜ್ ಹೋಗಿದೆ. ಏನಂದರೆ ದುಡ್ಡು ಕೊಟ್ಬಿಟ್ಟಿದ್ದೀರಿ, ಎಲ್ಲ ಮಾಡ್ತಾ ಇದ್ದಾರೆ, ನಾವೇ ಮಾಡ್ತಾ ಇದ್ದೀರಿ ಅಂತ ಮುಜರಾಯಿ ಅವರು ಹೋಗಿ ಎಲ್ಲರನ್ನೂ ಇನ್ವೈಟ್ ಮಾಡ್ತಾ ಇದ್ದಾರೆ. ಆದರೆ ಅವ್ರಿಗೆ ಗೊತ್ತಿಲ್ಲ ಇಲ್ಲಿ ಏನೂ ಕೊಡ್ತೀರಾ, ನಾವೇ ಮಾಡ್ತಾ ಇರೋದು ಅಂತ ಗೊತ್ತಿಲ್ಲ. ಅದನ್ನು ನಾನು ನಿಮ್ಮ ಮುಖಾಂತರ ತರ್ತಾ ಇದ್ದೀನಿ. ಕರಗ ವಿಜೃಂಭಣೆಯಿಂದ ಆಗುತ್ತೆ, ಅವ್ರಿಗೆಲ್ಲ ಏನು ಪೇಮೆಂಟ್ ಇದೆಯೋ ನಾವು ಮಾಡ್ತೀರಿ. ಆದರೆ ಸರ್ಕಾರ ಗಮನಕ್ಕೆ ತರ್ತಾ ಇದ್ದೀನಿ ನಿಮ್ಮ ಮುಖಾಂತರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.